ಫಿಕ್ಸ್ ಆಗ್ಯದಲ್ಲ ಅದೇನು ಫಿಕ್ಸ್ ಆಗೈತೆ ಅಲ್ಲ ಮತ್ತೆ ವಿಸ್ತರಣೆ ಮಾಡೋದು ಏನು ಆಕೈತೇವೆ ಹೆಂಗೆ ಸರ್ ಅಂತ ಮತ್ತು ಎಲ್ಲಿಗೆ ಹೋಗ್ಯಾರ ಸರ್ ಸಿ ಎಮ್ ಅವರು ಡಿ ಸಿ ಎಮ್ ಅವರು ಎಲ್ಲರೂ ಅಡ್ಡಾಡಾಗ್ತಾರೆ ಈಗ ನಮಗೆ ಹೈಕಮಾಂಡ್ದವ್ರು ಒಂದು ನಿರ್ದೇಶನ ಕೊಟ್ಟಾರೆ ಯಾವ ಶಾಸಕರು ಮಾತನಾಡಬಾರ್ದು ಈ ವಿಷಯಕ್ಕಾಗಿ ಉಳ್ಕಿದ ವಿಷಯ ಮಾತಾಡ್ರಿ ಮಂತ್ರಿಮಂಡಲ ಇರ್ಬೋದು ಈ ಸರ್ಕಾರ ಬಗ್ಗೆ ಅದು ಯಾರೂ ಮಾತನಾಡಬಾರ್ದು ಅಂತ ನಿರ್ದೇಶನ ಕೊಟ್ಟರಿಂದ ನಾವು ಹೈಕಮಾಂಡ್ ಡೈರೆಕ್ಷನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ನಿರ್ದೇಶನ ಪಾಲನೆಯನ್ನು ಮಾಡುತ್ತೇವೆ. ಸರ್ ತಾವು ಕೂಡ ಆಕಾಂಕ್ಷೆ ಆಗಿದ್ರು ಸರ್ ಇದೀರಿ ಅಂತ ಹೇಳಿದ್ರು ಮೊನ್ನೆ. ಅಲ್ಲ ನಾ ಹಿಂದೆ ಹೇಳ್ಬಿಟ್ಟೇನೆ ಈಗ ಮತ್ತು ಪದೇ ಪದೇ ಹೇಳಿದ್ರೆ ಏನಾಗತ್ತೆ ಈ ಮಂತ್ರಿಮಂಡಲ ವಿಸ್ತರಣೆ ಆಗೋ ಮುಂದೆ ಹೇಳಿದ್ರೆ ಅನುಕೂಲ ಅಂತ ಸರ್. ಕಾಲು ಕೂಡಿ ಬರಲಿ. ಈಗ ಸಿಎಂ ಬದಲಾವಣೆ ದಲಿತರು ಸಿಎಂ ಆಗ್ತಾರೆ ಅನ್ನುವಂಥ ಕೂಗು ಕೇಳಿಬರ್ತಾರೆ. ನಿಮ್ಮ ಶಾಸಕರು ಅಲ್ಲ ಏನು ಆ ವಿಷಯನ ಮಾತಾಡ್ದಲ್ಲ ಅಂತ ಹೇಳಿವಲ್ಲ ನಾವು. ಹೈಕಮಾಂಡ್ ಡೈರೆಕ್ಷನ್ ಏನಿದೆ ನಮಗೆ ಈಗ ನೀವು ಹೇಳಿದ್ರಿ ನೀನು ಮಂತ್ರಿ ಹಾಕೇನ ಅಂತ ಕೇಳಿದ್ರಿ, ಕೊಟ್ಟರೆ ಯಾರು ಅಲ್ಲಿ ಅಂತಾರೆ, ಕೊಟ್ಟರೆ ಹಾಕ್ತೀವಿ ಕೆಲಸ ಮಾಡಿ ತೋರಿಸ್ತೀವಿ, ಆ ವಿಷಯ ಬೇರೆ. ಆದರೆ ಅಲ್ಟಿಮೇಟ್ಲಿ ನಿರ್ಣಯ ಮಾಡ್ತಕ್ಕಂಥವ್ರು ಹೈಕಮಾಂಡು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರ ನಿರ್ದೇಶನ ಏನು ಕೊಡ್ತಾರೋ ಅದನ್ನು ಪಾಲನೆ ಮಾಡ್ತೀವಿ. ಸರ್ ಹೈಕಮಾಂಡ್ ಬಗ್ಗೆ ಏನು ಹೇಳ್ತೈತೆ ಅದನ್ನ ಕೇಳ್ತೇವೆ ನಾವು ಅಂತ ಪಾಲನೆ ಮಾಡ್ತೀವಿ ಅಂತ ಹೇಳ್ತೀವಿ. ಬಟ್ ಇನ್ನೊಂದು ಕಡೆ ನಿಮ್ಮ ಶಾಸಕರೇ, ನಿಮ್ಮ ಪಕ್ಷದ ಶಾಸಕರೇ ಸಿ ಎಂ ಬದಲಾವಣೆ ಬಗ್ಗೆ ಮಾತಾಡ್ತಾರೆ ಸರ್. ರಾಮನಗರ ಶಾಸಕರು ಹಿಂದೆ ಮಾತಾಡಿದ್ದಾರೆ ಸರ್. ಅವರು ಡಿ ಸಿ ಎಮ್ ಈಗ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಏನು ಹೇಳಿದರು, ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ, ಹೈಕಮಾಂಡ್ ಡೈರೆಕ್ಷನ್ ಐತಿ, ನೀವು ಯಾರೋ ಮಾತಾಡಬೇಡ್ರಿ, ನಮ್ಮ ಡೈರೆಕ್ಷನ್ ಕೊಟ್ರೆ ಅವ್ರು ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡ್ತೀವಿ. ಈಗೇನು ಕ್ವಶನ್ ಇಲ್ರಿ, ನಮ್ಮನ್ನು ಬಲ್ಲ ಯಾಕೆ ಕೇಳ್ತೀರಿ ನೀವು, ನಾವು ಏನು ನೀವು ಮಾತಾಡಿದ್ರೆ